4 ಕೋಟಿ ಮೌಲ್ಯದ ಮನೆಯನ್ನು 60 ಲಕ್ಷಕ್ಕೆ ಕೊಡುವಂತೆ ಕಿರುಕುಳ ಮಾಡಿದಂತಹ ಆರೋಪ ಅನ್ನಪೂರ್ಣೇಶ್ವರಿ ನಗರದ ಇನ್ಸ್ಪೆಕ್ಟರ್ ಮೇಲೆ ಮತ್ತು ಒಟ್ಟು 5 ಜನರ ಮೇಲೆ ಎಫ್ಐಆರ್ ಆಗಿತ್ತು. ಅದರಲ್ಲಿ 3 ಜನ ಪೊಲೀಸ್ ಸಿಬ್ಬಂದಿನೇ ಇದ್ದರು. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಅವ್ರನ್ನ ವರ್ಗಾವಣೆ ಮಾಡಿದರು. ವರ್ಗಾವಣೆ ಯಾಕೆ? ಸಸ್ಪೆನ್ಷನಲ್ಲಿ ಇಡಬೇಕು ಅವ್ರನ್ನ. ಆ್ಯಕ್ಚುಲಿ ಎಫ್ಐಆರ್ ಆದಮೇಲೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಸಿಟಿ SP ಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಪೊಲೀಸ್ ಕಮಿಷನರು. ಲಂಚ ಪಡೆದಿದ್ದಾರೆ ಅನ್ನೋ ಆರೋಪದಲ್ಲಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇವರು ಮನೆ ಮೇಲೆ ದಾಳಿ ಮಾಡೋದಕ್ಕೆ ಬಂದಾಗ ಇವರು ಎಸ್ಕೇಪ್ ಆಗಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವ್ರನ್ನ ಸಸ್ಪೆನ್ಷನಲ್ಲಿಟ್ಟು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕಾಗಿತ್ತು. ಬಟ್ ಅವ್ರನ್ನ ಅದು ಹೆಂಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಿಲ್ಲಪ್ಪ. ಅಷ್ಟೇ ಅಲ್ಲ, ಇವ್ರದ್ದು ಕತೆಗಳು ಬೇಕಾದಷ್ಟಿದೆ. ಇನ್ನೂ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ಒಂದು, ಇನ್ನು ಬೇರೆ ಬೇರೆ ಕತೆಗಳೆಲ್ಲ ಇದೆ. ಬಟ್ ಸ್ಟಿಲ್ ಅವ್ರನ್ನ ಈಗ ವರ್ಗಾವಣೆ ಮಾಡಿದ್ದಾರೆ ಸದ್ಯಕ್ಕೆ, ಈಗಿರುವಂತಹ ಮಾಹಿತಿಯ ಪ್ರಕಾರ. ಬಟ್ ಅವರು ಆನ್ ಡ್ಯೂಟಿ ಇದ್ದಾಗಲೇ ಅವರ ವಿರುದ್ಧ ಎನ್ಕ್ವೈರಿ ಹೆಂಗಾಗುತ್ತೆ ಅಂತ ಒಂದು ಪ್ರಶ್ನೆ. ಅದನ್ನು ಲೋಕಾಯುಕ್ತದವ್ರು ಪ್ರಶ್ನೆ ಮಾಡಬೇಕು. ನೋಡೋಣ.